ಅಪ್ಪುಗೆ ಪೂಜೆ ಮಾಡೋದು ಮಾಡ್ರಿ, ಯಾಕಂದ್ರೆ ಮಾಡ್ತಾನೆ. ನೀನು ಮಾಡಿದ್ರೆ ಮಾಡ್ತಾನೆ. ಅವ್ನ ಹಠ ಗೊತ್ತಿಲ್ಲ ನೀನು. ನಾನು ಇಂತೇನು ಜಾಸ್ತಿ ಹೇಳ್ತಾ, ನಾನು ಇಂತ ಅಂದಿರೋದು, ನೀವು ಆಮೇಲೆ ಬಂದಿರೋದಕ್ಕೂ ಅಪ್ಪು ಅಲ್ಲ, ದೊಡ್ಡವನು. ದೊಡ್ಡವನಿಂದ ಮತ್ತೆ ಅವನಾದ್ರೂ ನಾನೇ ಅಳ್ತಗೊಂಡು ಮಾಡ್ಕೊಂಡು ತಂದಿದ್ದ. ಅವಾಗ ರಿವರ್ಸಿಗೆ ಹೇಳಿವಲ್ಲ, 10 ವರ್ಷ ಕೆಳಗಿಂದ ಡೈವರ್ಟ್ ಆಗ್ಬೇಕಂತ ಹೇಳಿ ತಂದೇವಂತ. ಅದು ಪರ್ಸ್ನಲ್ ಲೈಫ್ ಇರ್ಬೋದು, ಔಟ್ ಸೈಡ್ ಲೈಫ್ ಇರ್ಬೋದು, ಅಪ್ ಆ್ಯಂಡ್ ಡೌನ್ಗಳು ಇರ್ಬೋದು, ಎಲ್ಲ ಒಂದು ಇದನ್ನ ಕ್ಯೂರ್ ಮಾಡೋ ಶಕ್ತಿ ಡಾಗಿಗೆ ಒಂದೈತೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗೈತೆ. ಅದಕ್ಕೆ ನಾವು ಅದನ್ನು ತಂದಿದ್ದೀವಿ. ನಾವು ಹೇಳ್ತಾನೆ ಇರ್ತೇವೆ ಅದನ್ನ ವಿಡಿಯೋದಾಗ, ಯಾಕಂದ್ರೆ ನಾವು ಅದನ್ನ ಹೇಳೋದು ಬಿಡೋಕ್ಕಾಗಲ್ಲ. ಇದು ನಮ್ಮ ಫ್ರೆಂಡ್ ನೋಡುವ ಅಷ್ಟೇ, ಇದನ್ನ ನೋಡ್ತೀವಿ. ಇಲ್ಲ ಒಂದು ಜಾಗ ಅಂತ ಇಲ್ಲೇ ಫ್ರೇಮ್ ಇರ್ತೀನಿ, ಇಲ್ಲಿ ಸೋನಾ ಕೂಡಂಗೆ ಆಗ್ತಾ ಇರ್ತೀವಿ. ಅವಳು ದೊಡ್ಡ ಹಾಳಾದಾಗ ಇಲ್ಲೇ ಕೊಡ್ಬೇಕು ಅಷ್ಟೇ. ನಾನು ಅಪ್ಪನ ಅಲ್ಲೇ ಮಕ್ಕೋತೀವಿ, ಹಳೆ ಹಬ್ಬ ಬಿಡ್ಬೇಕು. ಹೊಸ ಅಪ್ಪನ ಇಲ್ಲೇ ಇರ್ತಿದ್ದ, ಸೋನ ದೊಡ್ಡವಳಾಗಿ ಹಂಗೆ. ಇವತ್ತು ಆಲ್ರೆಡಿ ಜೋರ ಬಗಳದ ಕೂಡ ಎಲ್ಲ ರೆಡಿ ಮಾಡ್ಕೊಂಡಾಳೆ. ಆಕೆ ಸ್ಲೋ ಆಗಿ ನಮ್ಮ ರೂಟಿಗೆ ಬರ್ತಿದ್ದಾಳೆ. ನಮ್ಮ ಮನಸ್ಥಿತಿ ತಿಳ್ಕೊಂಡು ಜೋರಾಗ್ಬೇಕಂತ ಗೊತ್ತಾಗತ್ತೆ ಆಕೆಗೆ. ನಾವು ಇಡ್ಲಿ ಟಿಫಿನ್ ಮಾಡಿ ಚಾ ಕುಡಿತಿದ್ದೇವೆ. ಆದರೆ ಏರ್ಟೆಲ್ 1100 ಹಾಕಿದ್ರೆ ಅಷ್ಟೇ ಯೂಟ್ಯೂಬ್, ZEE5 ಮತ್ತು ಜಿಯೋ ಸ್ಟಾರ್ ಕೊಡ್ತೇವೆ ಅಂತ ಹೇಳ್ತಾರೆ ಅವ್ರು. ಇಲ್ಲಾಂದ್ರೆ ನಮ್ಮ ಜಿಯೋ ಬರೋಂಗಿಲ್ಲ ಈ ಏರಿಯಾದಾಗ. ಎಲ್ಲ ಈ ಥರ ಆಗೋಗುತ್ತೆ. ಏನು ಮಾಡೋದು? 1000 ರೂಪಾಯಿ ಕೊಟ್ಟರೆ ಮಾತ್ರ ನೋಡೋಕ್ಕಾಗೋದಿಲ್ಲ. ಅಂದರೆ ಏನೋ ನೋಡ್ದಂಗೆ ಕೊಡ್ಬೇಕಂತ ಅನ್ನೋ ಟೈಮ್ ಬಂದೈತಿ ಇವಾಗ. ಇಂಥ ಟೈಮ್ ಬರ್ತಾವಂತ ಅನ್ಕೊಂಡಿದ್ದಿಲ್ಲ, ಇಂಥ ಟೈಮ್ ಬಂದ್ಬಿಟ್ಟಾವ. ಈಗೇನು ಮಾಡೋದು? ಫೋನ್ನ ನೋಡೋದಂದ್ರೆ ನಾವು ದುಡ್ಡು ಕಟ್ಟು ನೋಡ್ಬೇಕು. ಟಿವಿನ ನೋಡ್ಬೇಕಂದ್ರೆ ಏರ್ಟೆಲ್ 1000 ರೂಪಾಯಿ ಕಟ್ಬೇಕು, 1100 ಕಟ್ಬೇಕಂತ ರೂಲ್ಸ್ ಇದು. ನಮಗೆ ಜೀವನ ಬರವಲ್ದು. ಈ ಏರಿಯಾನಾಗ ಅದೇ ಪ್ರಾಬ್ಲಮ್. ಇಂಥ ಪ್ರಾಬ್ಲಮ್ ತೆಕ್ಕಲ್ಕೊಟ್ಟೆಗೂ ಇಲ್ಲ, ಸಹಜನಗರದಾಗ ಐತೆ ಅಂತ ಹೇಳಕ್ ನಮಗೆ ನೋವು ಆಗ್ತೈತೆ. ಅವಳಿಗೆ ಹೇಳ್ತಿದ್ದ, ನಮ್ಮಲ್ಲಿ ಜಿಯೋ ಬೇರೆ 500 ರೂಪಾಯಿ ಕಟ್ತೀವಿ, ನಾವೆಲ್ಲ ನೋಡ್ತೀವಿ ಬಿಗ್ ಬಾಸ್ ನ್ಯೂಸ್ ಅದಿದಂತ ತೆಕ್ಕಲ್ಕೊಟ್ಟೆಗೆ. ನಮ್ಮಲ್ಲಿ ನೋಡ್ರಿ ಎಂಥ ದುಃಖದಾರಕವಾಗಿ ಐತಿದಂತ. ಅವರು ಗ್ರಾಮೀಣ, ಬಟ್ ನಾವು ಇನ್ನ ಕುಗ್ರಾಮದಾಗಿದ್ದೇವೆ ಅಂತ ಹೇಳಕ್ ನಮಗೆ ಇಷ್ಟ ಆಗ್ತಿಲ್ಲ ಇದೆಲ್ಲ ಹೇಳಕ್ಕೆ. ಆದ್ರೂ ನಾವ್ ಇರ್ಲಿ ಹೇಳ್ಬೇಕಾಗ್ತೈತೆ, ಜೋರಾಗಿ ಹೇಳ್ತಿದ್ದೇವೆ ನಾವು ಅದಕ್ಕೆ. ಡೋಂಟ್ ಬ್ಲೇಮ್ ಮೀ ಹೌ ಐ ಎಂಡೆಡ್ ಅ ವಾರ್ ಆರ್ ಅ ಫೈಟ್ ವಿಚ್ ಐ ಡಿಡ್ಂಟ್ ಸ್ಟಾರ್ಟ್. ಈ ಕಿಚ್ಚ ಸುದೀಪರಿಗೆ ಕೋಟೆ 2-3 ಸಲ ಹೇಳಾರ ಬಿಗ್ ಬಾಸ್ ಬಂದಾಗ. ಒಂದ್ಸಲ ನಮಗೂ ಭಾಳ ಫೇವ್ರೇಟ್ ಕೊಟ್ಟರು. ಡೋಂಟ್ ಬ್ಲೇಮ್ ಮೀ ಹೌ ಐ ಎಂಡೆಡ್ ಅ ವಾರ್ ವಿಚ್ ಐ ಡಿಡ್ಂಟ್ ಸ್ಟಾರ್ಟ್. ಹಿಂಗೆ ಹೇಳ್ತಾರವ್ರು. ನಮಗೆ ಭಾಳ ಇಷ್ಟ ಅದು ಹೇಳಿರೋದು ಕೋಟ್ ಫಾರ್ ದ ಡೇ. ಯಾವ್ದು ನೆನಪಾಗ್ತೈತೆ ಒಂದು ಹೇಳ್ತೀವಿ ನಾವು ಡೈಲಿ. There things have gone viral. So that is why when I tell brands also that you cannot tell me that you will put your brand only for Sanya Mirza Shana Babu. not put it if it's a TV ಊಟ ತಿನ್ನಂಗೆ ಪಚ್ಚಳ ಬಾಬು. because regardless of every ಗ್ಯಾಸ್ ಬರ್ಸ್ಬೇಕಾಗುತ್ತೆ. ನಾನೇ ಮಾಡೋದಿಲ್ಲ, ಇಲ್ಲಿಂದ ಇಲ್ಲಿವರೆಗೆ ಕ್ಲೀನ್ ಮಾಡೋದು, ಕಟ್ಟೆ ಒರೆಸೋದ್ರೆ ಅಷ್ಟೇ. ಇಂಟ್ರೆಸ್ಟಿಂಗ್ ಗೇಮ್ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ, ನೋಡ್ತೀರಿ. ಈಕೆ ನೋಡ್ಕೊಂಡು ಟಿವಿ ನೋಡೋದು. ಈಕೆ ಟಿವಿ ನೋಡ್ತಾಳೆ, ಟಿವಿ ನೋಡ್ತಾಳೆ ನೋಡಿ. ಈಕೆ ಕುಂತ ಟಿವಿ ನೋಡೋದೆಲ್ಲ ಕಲ್ತಾಳೆ ಸೋನಿ. ಅಪ್ಪ ಸೋನು ಗಿಲ್ಲಿ ಒಂದ್ ಹೇಳಿದ್ದೆ, ನೀವು ನೆನ್ಸ್ಕೊಂಡ್ ನಗು ಒಂದ್ ಕೆಂಪ್ ಬಂದ್ಬಿಡ್ತೀವ್ರಿ. ಅಯ್ಯೋ, ಇರೋದು 4 ಜನ, ನಿಮ್ದೊಂದು ಗ್ರೂಪ್. ಅದು ಒಂದು ತುಂಡು, ಒಂದು ಮಂಡು, ಒಂದು ತಿಕ್ಕಲು, ಒಂದು ಪುಕ್ಕಲು ಅಂತ. ಎಂತ ಗ್ರೂಪ್ ಇದಂದ ಅವನು. ಎಂತ 4 ಜನದ ಗ್ರೂಪ್ ನಿಮ್ದಿದೆ ನೋಡಿ. ಯಾರಾದ್ರೂ ಗ್ರೂಪ್ ಅಂತಾರ ಅಂತ. ಗ್ರೂಪೇಶ್ ಪಾಪ. ಒಂದು ತುಂಡು, ಒಂದು ಮಂಡು, ಒಂದು ಪುಕ್ಕಲು, ಒಂದು ತಿಕ್ಕಲು. ಅವನು ನಾವು ಸಾಮಾನ್ಯವಾಗಿ ರೇಸಿಗಿಳಿಯಲ್ಲ, ರೇಸಿಗಿಳಿದ್ರೆ ಮಾತ್ರ ನಾವೇ ಗೆಲ್ಲೋದು ಅಂತ ಅಂದ. ಸಿಂಗಲ್ ಮ್ಯಾನ್ ಆರ್ಮಿ ಹಂಗ ಒಂದು. ಸಾಮಾನ್ಯವಾಗಿ ಮಾತಾಡಲ್ಲ, ಮಾತಾಡಿದ್ರೆ ಕಠೋರವಾಗಿ ಮಾತಾಡೋದು ಅಂತ ಮೆಸೇಜ್ ಅದು. ಟುಡೇ ಇಸ್ ಚಿಲ್ಡ್ರನ್ಸ್ ಡೇ, ಸೊ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಆಕೆ ಹೇಳ್ತಾಳಂತ ಎಲ್ಲರಿಗೆ. ನೋಡ್ರಕ್ಕೇನು ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ ಶೋಣ. ಬಹು
ಬೌ ಬೌ ಶೋಣ ದೇ ಸೇ ಕೀಪ್ ದ ಚೈಲ್ಡ್ ಇನ್ ಅಲೈವ್. ಸೊ ನಾವು ನಮ್ಮ ಒಳಗಿರೋ ಒಂದು ಮಗುನ ಯಾವಾಗ ಸಾಯಿಸ್ಬಾರ್ದು, ಅಲೈವಾಗಿ ಇಡ್ಬೇಕಂತ ಹೇಳ್ತಾರೆ. ಆ ಥಾಟಿಂದ ನಾವು ಏನಾದರೂ ಗೇಮ್ಸ್ ಫನ್ ತೋರಿಸ್ತೀವಿ ವ್ಲಾಗಲ್ಲಿ ಇವತ್ತು. ನೋಡ್ರಿ ಹೆಂಗೆ ಮಾಡ್ತಾಳೆ. ಬಡಿಸ್ಕೊ ಪಾಪು ಹೇಳಿಕೆ ಯಾವಾಗಲೇ. ಓಕೆ ಶೋಣ ಬೇಬಿ ನೋಡ್ರಿ ಬೆಸ್ಟ್ ಫ್ರೆಂಡ್ ಅಂತ ಬರ್ತೈತೆ ನೋಡ್ರಿ. ಇದು ಪ್ಯಾಂಟ್ ಮೇಲೆಲ್ಲ ಪಾಪ್ ಪ್ರಿಂಟೆಡ್ ಅವು. ಅಲ್ಲಿ ನೋಡಲ್ಲ ಶಣಬಬ್ಬು ಆಕೆ ನಿಡ್ಡೆ ಬರಟೆ ಒಪ್ಪಚ್ಕೊಂಡು ಶಣಬಬ್ಬು ಐ ಲವ್ ಯು ಟು ಒಪ್ಪಚ್ಚೋಗು. ಅದಾನ ಆಕೆ ಯಾರು ಚಿಲ್ಡ್ರನ್ಸ್ ಡೇ ವಿಶ್ ಮಾಡಿದ್ರು ಇವತ್ತು. ನೋಡಕ್ಕೆ ಸಣ್ಣ ಚಿಲ್ಡ್ರನ್ಸಿಗೆ. ಓಕೆ ಏನು ಕುಡಿದ್ಲು? ಈಗ ಚಿಲ್ಡ್ರನ್ಸ್ ಡೇಗೆ ಇರ್ಲಿ ಅಂತ ಒಂದು ಸಣ್ಣ ಗೇಮ್. ಅದ್ರಾಗ ಯಾರು ಸೋಲ್ತಾರ ಅವ್ರು ಏನೋ ತಿನ್ನಕ್ ಕೊಡಿಸ್ತಾರೆ. ಈಗ ಸಂಡೆ ಅಂತ ತಿಳ್ಕೊಂಡು ಏನೋ ಒಟ್ಟು ನೋಡೋಣ ಅದನ್ನ. ಇವ್ರಿಬ್ರಿಗೂ ಯಾಕೆ ಮಾಡಿಸ್ತಾರೆ, ನಾನು ಸೋನಾ ಆಮೇಲೆ ನಾವು ಸಣ್ಣ ವಿಡಿಯೋ ಮಾಡ್ಬೋದು. ಇವ್ರು ಹೋಗ್ತಾರಂತೆ, ಎಲ್ಲ ಹೋಗ್ತಿದ್ದಾರೆ. ಈಗ ಶಾರ್ಟ್ ಇಲ್ಲಿ ಪ್ಲೇ ಮಾಡ್ತೇನೆ. ಇವ್ರಿಗೆ ಗೊತ್ತಿರಲ್ಲ ಶಾರ್ಟ್ ಯಾವ ನಿಲ್ತತ್ತಂತ. ಇವ್ರು ಪಾಸಿಂದ ಪಾರ್ಸಲ್ ಮಾಡ್ತಾರೆ. ಬೆಸ್ಟ್ ಆಫ್ ಯಾರ ಕಡೆಕ್ಕೆ ಬರ್ತಾರಲ್ಲ ಅದು ಅವ್ರು ಔಟ್ ಆಗ್ತಾರೆ. ನೀನ್ ಕಡೆ ಬಂದಿತ್ತದು, ನಿಮ್ ಕೈಯಾಗಿತ್ತದ, ಆಕೆ ಕಡೆ ಹೋಗಿಲ್ಲ ಅದು. ತಡಿ, ಇದು ಒಂದ್ರಾಗ ಔಟ್ ಆದ್ರು. ಇನ್ನೊಂದ್ ಮ್ಯೂಸಿಕ್ ಅಷ್ಟೇ. ಜೋಗಿನ ಅಲ್ಲ ರೀ, ಔಟ್ ನಿಂದಿರ್ತದಲ್ಲಿ, ಅಲ್ಲಿ ನಿಂದಿರ್ತದ. ಸಮ ಐತಿ. ಈಗ ಐತ್ ನೋಡು ಮೈನ್ ಯಾರ ಅನ್ನೋದು ಗೊತ್ತಾಗ್ತತಿ. ನಮ್ಮ ಚೈಲ್ಡ್ ನೋಡ್ರಿ, ಇಡು 15 ಡೇ ಆಯ್ತು. ಇಡು 22 ಬಂದ್ರೆ 2 ಮಂತ್ ಆಗ್ತತಿ. ಇಡು ಇಲ್ಲ, ಚೈಲ್ಡ್ ಕೇಕ್ ಇದು ವೆನಿಲಾ ಕೇಕ್. ಕಸದ್ ಮುಗಿಸ್ಬೇಡ. ನಾನ್ ಬೇಡಕ್ಕೆ ಜೊತೆ ನಾನ್ ಸಣ್ಣದು ಒಂದು ಡಾನ್ಸ್ ನಮ್ದು ಅಷ್ಟೇ. ನಮ್ದು ಬೆಸ್ಟ್ ಆಫ್ 2 ಎರಡೇ ಉಳಿದಿರೋದು. ತಡೀರಿ, ಹಾಡೇ ಆನ್ ಮಾಡಿಲ್ಲ. ಮತ್ತೆ ಇವ್ರು ಏನೋ ಮಾಡಕತ್ತದಲ್ಲ. ಯಾವ್ಯಾವ ಹೋಯ್ತು. ಇಲ್ಲಿ ನೀನ್ ಹಿಂಗ್ ಕೈದ್ ಆಕಾಶದಲ್ಲಿ ಹೋಯ್ತದು. ಇಲ್ಲ, ಹೋಗ್ತಿದ್ದಾನೆ. ಯಾವ್ದೋ ಹೋಗ್ಲಿ ಬಿಡಂತ. ಇಲ್ಲ ಅತನ್ ಕೈಯಾಗಿತ್ತು. ಇಲ್ಲಿ ನೋಡಿನಲ್ಲ, ನಾ ಹುಡುಗರಿ ಕಡೆ ಬರೋಷ್ಟರಲ್ಲಿ ಅತನ್ ಕೈಯಾಗಿತ್ತು. ಯಾವತ್ತಿದ್ರು ಅವರೇ ಕೊಡ್ಸ್ಬೇಕವ್ರೆ. ಅಡಗಿ ಎಲ್ಲ ಶೋನ ಐ ಲವ್ ಯು ನಾವ್ ಮಾಡೋಣ. ಬೆಟ್ಟೆ ಸಾಂಗ್ ಶಾಪ್ ಮಾಡೋಣ ಬಾ ನಾವಿಬ್ರು. ನಾವ್ ಹಂಗ್ ಮಾಡೋದು ಎಲ್ಲರಿಗೂ ಇಷ್ಟ ಆಗ್ತದೆ.